ಇವತ್ತು ನಮ್ಮ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ನಮ್ಮ ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅಂತ ಹೇಳಿದ್ರೆ ತಪ್ಪಿಲ್ಲ. ನಾನು ಇದನ್ನ ನನ್ನ ಅಂತರಾಳದಿಂದ ಹೇಳ್ತಿಲ್ಲ, ಅವರು ಮಾಡಿರ್ತಕ್ಕಂಥ ಒಂದು ಕೆಲಸದ ಮುಖಾಂತರ ನಾನು ಹೇಳ್ತಿದ್ದೆ. ಒಂದೆರಡು ಮೂರು ಉದಾಹರಣೆಗಳನ್ನು ಅವ್ರ ಬಗ್ಗೆ ಹೇಳಬೇಕಾದ್ರೆ ಒಂದು ನೆನಪಿಟ್ಕೋಬೇಕು. ಮೊದಲನೇದಾಗಿ ನಾವು ಯಾಕೆ ಇವತ್ತು ಆ ಪದಗಳನ್ನ ಬಳಸಬೇಕಾಗುತ್ತೆ ಅಂತಂದ್ರೆ ಅವ್ರಿಗೆ ಅನೇಕ ರಾಜಕೀಯ ಒತ್ತಡಗಳಿವೆ. ಬೆಳಗಾವಿ ತಾಲೂಕಿನಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಹುದ್ದೆ ಸುಖದ ಹಾಸಿಗೆ ಅಲ್ಲ, ಮುಳ್ಳಿನ ಹಾಸಿಗೆ. ಇಲ್ಲಿ 19 ಸಂಘಗಳಿವೆ, 19 ಸಂಘಗಳಿವೆ. 19 ಸಂಘಗಳ ಪ್ರತಿನಿಧಿಗಳಿಗೆ ಒತ್ತಡ ಹಾಕ್ತಾರೆ, ರಾಜಕೀಯ ಒತ್ತಡ ಹಾಕ್ತಾರೆ, ಶಿಕ್ಷಕರ ಒತ್ತಡ ಹಾಕ್ತಾರೆ, ಕಚೇರಿಯ ಒತ್ತಡ, ಸಾರ್ವಜನಿಕರ ಒತ್ತಡ. ಇಷ್ಟೆಲ್ಲ ಒತ್ತಡಗಳಿದ್ದರೂ ಕೂಡ ಸರ್ವರ ಅವಧಿಯಲ್ಲಿ ಯಾರ ಹೊಟ್ಟೆ ಮೇಲೆ ಹೊಡೆದಿಲ್ಲ. ಸರ್ ಮನಸ್ಸು ಮಾಡಿದ್ರೆ ಸುಮಾರು 8 ರಿಂದ 10 ಶಿಕ್ಷಕರ ಹೊಟ್ಟೆ ಮೇಲೆ ಹೊಡೆಯುವುದಾಗಿತ್ತು. ಒಂದು ಹೆಬ್ಬಣಿ ಹತ್ರ ಕೊತ್ತೂರಾಗಿರ್ಬೋದು, ಮಲ್ಲಾಯಕನಹಳ್ಳಿ ಆಗಿರ್ಬೋದು, ಗುಂಕಲ್ ಆಗಿರ್ಬೋದು, ಅಗನಾಗಿರ್ಬೋದು, ಇನ್ನು ಬೇರೆ ಬೇರೆ ಶಾಲೆಗಳು, ದೊಡ್ಡ ದೊಡ್ಡ ಸಮಸ್ಯೆಗಳು ಯಾರ ಕೈಲೂ ಕೂಡ ಬಗೆಹರಿಸೋದಕ್ಕೆ ಆಗದೆ ಇರತಕ್ಕಂಥ ಸಮಸ್ಯೆಗಳು. ಆ ಸಮಸ್ಯೆಗಳನ್ನ ತನ್ನದೇ ಆದಂತ ರೀತಿಯಲ್ಲಿ ಸ್ಥಳೀಯವಾಗಿ ಅದನ್ನ ಸಾಲ್ವ್ ಮಾಡಿ ಅವರ ಹೊಟ್ಟೆ ಮೇಲೆ ಹೊಡೆಯಲಿಲ್ಲ. ಅದೆಲ್ಲವನ್ನು ಕೂಡ ಆ ಕೀರ್ತಿ ನಮ್ಮ ಸಾಲವರಿಗೆ ಸಲ್ಲುತ್ತೆ.